ಗದ್ದೆಪುರ ಎಂಬ ಗ್ರಾಮದಲ್ಲಿ ರಾಮ ಮತ್ತು ಸೀತಾ ಹೇಗೆ ತಮ್ಮ ಜೀವನವನ್ನು ಬದಲಾಯಿಸಿದರು ಎಂಬುದನ್ನು ಈ ಕಥೆಯಲ್ಲಿ ನೋಡೋಣ. ಸೀತಾ ಮನೆಯ ಮುಂದೆ ಚಿಂತಿತಳಾಗಿ ಕುಳಿತಿದ್ದಳು. ರಾಮು ಅದನ್ನು ನೋಡಿ ಅಲ್ಲಿಗೆ ಬರುತ್ತಾನೆ. ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಹೀಗೆ ಆದ್ರೆ ನಮ್ ಪರಿಸ್ಥಿತಿ ಏನ್ರಿ? ನಾಳೆ ಮಕ್ಕಳು ಮರಿ ಅಂತ ಆದ್ರೆ ನಮಗ್ ಬರುವ ಆದಾಯ ನಮಗ್ ಸಾಲಲ್ಲ. ಅಯ್ಯೋ, ಇಷ್ಟೇನಾ ನೀನ್ ಯೋಚನೆ? ಅದಕ್ಕೆ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನನ್ನ ಹತ್ರ ಒಂದ್ ದಾರಿ ಇದೆ. ಏನ್ರಿ ಅದ್ ಏನ್ ದಾರಿ? ನೋಡ್ ಸೀತಾ, ನಮ್ಮ ಊರಲ್ಲಿ ದೊಡ್ಡ ಶ್ರೀಮಂತ ಗಂಗಪ್ಪಜ್ಜ ಇದ್ದಾರಲ್ಲ. ಹೌದು, ಇದಾರೆ. ಅದಕ್ ನಮ್ಗೇನ್ರಿ ಸಂಬಂಧ? ಸೀತಾ ಅವ್ರ ಮಗ ರಾಜೇಶ್ ಮನೆಯಲ್ಲೇ ಅದೇನು ವರ್ಕ್ ಫ್ರಮ್ ಅಂತ ಕೆಲಸ ಮಾಡ್ತಿದ್ರಲ್ವಾ? ಹೌದ್ರಿ, ಲಕ್ಷ ಲಕ್ಷ ಸಂಬಳ ಅಂತೆ. ಅದರ ಜೊತೆಗೆ ಮನೆಯಲ್ಲಿ ಹೊಲದ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದರು. ಹೌದು ಸೀತಾ, ಆದ್ರೆ ಅವ್ರಿಗೀಗ ವಿದೇಶದಲ್ಲಿ 3 ವರ್ಷ ಅಲ್ಲೇ ಇದು ಕೆಲಸ ಮಾಡ್ಬೇಕಂತೆ. ಅದಕ್ಕೆ ಅವರು 3 ವರ್ಷ ಅಲ್ಲೇ ಹೋಗ್ತಿದ್ದಾರೆ. ಮತ್ತೆ ಇಲ್ಲಿ ಯಾರಿರ್ತಾರೆ ರೀ? ಮನೆ ಹೊಲ ಇಲ್ಲ, ಯಾರ್ ನೋಡ್ಕೋತಾರೆ? ಅವತ್ತು ನಾನು ಅವ್ರ ಮನೆಗೆ ಹೋದಾಗ ನಾನು ಅವ್ರಿಗೆ ಹೇಳಿದ್ದೆ, ನಿಮ್ ಮಗ ಬರೋವರೆಗೂ ನಾನ್ ನಿಮ್ ಎಲ್ಲಾ ಹೊಲದ ಕೆಲಸ ನೋಡ್ಕೊಳ್ತೀನಿ ಮತ್ತು ಶ್ರಮಪಟ್ಟು ದುಡ್ತೀನಿ ಅಂತ ಹೇಳಿದ್ದೆ. ಅಷ್ಟೊಂದು ಹೊಲನಾರಿ? ಅದಕ್ಕೆ ಅವ್ರು ಒಪ್ಕೊಂಡ್ರಾ? ಹೌದು, ಒಪ್ಕೊಂಡ್ರು. ನಮ್ ತಂದೆಯವರು ಅವ್ರು ಮೊದ್ಲೇ ತುಂಬಾ ಕ್ಲೋಸ್ ಇದ್ರು. ಈಗ ಅಪ್ಪ ತೀರ್ಕೊಂಡ್ಮೇಲೆ ಅವ್ರು ಪಾಡಿಗೆ ಅವರಿದ್ದಾರೆ. ಹೌದಾ? ಹಾಗಿದ್ರೆ ಎಷ್ಟು ಸಂಬಳ ಕೊಡ್ತಾರೆ ರೀ? ವರ್ಷ ಪೂರ್ತಿ ಆಗೋಷ್ಟು ಕಾಳ್ ಕಡಿ ಮತ್ತು ಖರ್ಚಿಗೆ ಹಣ ಮತ್ತು ತಿಂಗಳಿಗೆ 3 ಕೊಡ್ತಾರಂತೆ. ಅಯ್ಯೋ, ತುಂಬಾ ಖುಷಿ ವಿಷರಿ ದೇವ್ರ. ಇವಾಗ ದಾರಿ ತೋರಿಸಿದ ದೇವರಿಗೆ ಮೊದ್ಲು ದೀಪ ಹಚ್ತೀನಿ. ಇಷ್ಟು ಹೇಳಿ ಸೀತಾ ದೇವರಿಗೆ ದೀಪ ಹಚ್ಚಲು ಹೋದಳು. ಇತರ ಗಂಗಪ್ಪಜ್ಜನ ಮನೆಗೆ ಬಂದನು. ನಮಸ್ಕಾರ ಅಜ್ಜ. ಬಾರಪ್ಪ ರಾಮು, ಬಾ. ಏನ್ ವಿಷಯ ರಾಮು? ಅದು ರಾಜೇಶ್ ಅವರು ಕೆಲಸದ ಮೇಲೆ ವಿದೇಶಿಸಿ ಹೋಗುತ್ತಿದ್ದಾರಂತೆ. ಅವ್ರು ಬರೋ ಮಟ್ಟ ನಾನೇ ಕೆಲಸ ಎಲ್ಲ ನೋಡ್ಕೊಳ್ತೇನೆ ಅಂತ ಹೇಳಿದ್ದೆ ಅಲ್ಲ ಅವ್ರು ಹೇಳಿದ್ದು. ಅವರು ಒಪ್ಕೊಂಡಿದ್ರು. ಹೌದಪ್ಪ, ಈ ವಿಷಯ ನನ್ನ ಬಳಿ ಮಾತಾಡಿದ್ದ. ಹಾಗಿದ್ರೆ ನಾನ್ ಯಾವಾಗ್ನಿಂದ ಬರ್ಲಿ ಅಜ್ಜ? ನೀನು ನಾಳೆಯಿಂದಲೇ ಬಾ. ಹಾಗೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನೋಡ್ಕೋ. ಸರಿ ಅಜ್ಜ, ನಿಮ್ ಹೊಲವನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀವು ಈ ಸಲ ನನ್ನ ಕೈ ಚಮತ್ಕಾರ ನೋಡಿ. ನಿಮ್ಮ ಅಪ್ಪ ಅವರು ತುಂಬಾ ಒಳ್ಳೆಯವರು. ಅವ್ರ ತರನ ವ್ಯಕ್ತಿನ ನಾನು ಎಲ್ಲಿ ಮಠ ಯಾವತ್ತೂ ನೋಡಿಲ್ಲ. ನೀನು ಹಾಗೆ ಇದ್ದೀಯ. ಹೌದು ಅಜ್ಜ, ಎಲ್ಲರೂ ಹಾಗೆ ಹೇಳ್ತಾರೆ. ನೋಡೋಕೆ ಗುಣದಲ್ಲಿ ನಿಮ್ಮಪ್ಪನ ತರಾನೇ ಇದೆಯಾ ಅಂತ. ಹೌದು ಮಗ, ಅವರು ಇನ್ನೂ ಇದ್ದಿದ್ರೆ ತುಂಬಾ ಚೆನ್ನಾಗಿತ್ತು. ಒಳ್ಳೆಯವರಿಗೆ ಕಾಲಾನೇ ಇಲ್ಲ. ಹೌದು ಅಜ್ಜ, ಆ ದೇವ್ರು ನಮ್ ತಂದೆನ ಬೇಗ ಕರ್ಕೊಂಡ್ಬಿಟ್ರು. ಸರಿ ರಾಮು, ನಾಳೆ ಬೇಗ ಬಾ. ಸರಿ ಅಜ್ಜ, ಬೆಳಿಗ್ಗೆ ಬೇಗ ಸೂರ್ಯೋದಯ ಮುಂಜಾನೆ ಬರ್ತೇನೆ. ರಾಮು ತುಂಬಾ ಖುಷಿಯಿಂದ ಮನೆಗೆ ಬಂದನು. ಅಂತೂ ಆ ದೇವ್ರು ನಮಗೆ ಒಂದು ಒಳ್ಳೆ ಕೆಲಸ ಕೊಟ್ಟ. ಅವ್ರ ಕತ್ತೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಫಸಲು ಬಂದ್ರೆ ಸಾಕಪ್ಪ ದೇವ್ರೆ. ಆಮೇಲೆ ನನ್ನ ಕೈಚಾಲಕ ನೋಡಿ ಅವ್ರು ಅಲ್ಲೇ ನಂಗೆ ಕಡೆ ತನಕ ಕೆಲಸ ಕೊಟ್ರೆ ಸಾಕು. ಮಾರನೇ ದಿನವೇ ರಾಮ ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗಲು ರೆಡಿಯಾದನು. ರೀ, ಇದನ್ನ ತಗೊಳ್ಳಿ. ಇದರಲ್ಲಿ 2 ಹೊತ್ತು ಆಗುವಷ್ಟು ಊಟ ಇದೆ. ಅಯ್ಯೋ ಸೀತಾ, ಯಾಕಿಷ್ಟು ಬೇಗ ಎದ್ದು ಇದನ್ನೆಲ್ಲ ಮಾಡಿದೆ? ರೀ, ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಅಷ್ಟು ಕೆಲಸ ಮಾಡ್ತೀರಿ. ಅದ್ರ ಮುಂದೆ ಇದು ಯಾವ ಲೆಕ್ಕ ರೀ? ನೀನ್ ತುಂಬಾ ಒಳ್ಳೆಯವಳು ಸೀತಾ. ರೀ, ನೀವು ಕೆಲಸದ ಮಧ್ಯೆ ನೆನಪು ಮಾಡಿ ಊಟ ಮಾಡಿ. ಗದ್ದೆ ಕೆಲಸ ತುಂಬಾ ಕಷ್ಟ ಇರುತ್ತೆ. ರಾತ್ರಿ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ. ಸರಿ ಸೀತಾ, ನಾನಿನ್ನು ಬರ್ತೇನೆ, ತಡವಾಗತ್ತೆ. ಸರಿ ರೀ, ಹುಷಾರಾಗಿ ಹೋಗಿ ಬನ್ನಿ. ರಾಮು ಅಲ್ಲಿಂದ ಕೆಲಸಕ್ಕೆ ಹೋದನು. ಗದ್ದೆ ನೋಡಿ ರಾಮುಗೆ ತುಂಬಾ ಖುಷಿಯಾಯಿತು. ರಾಮು ತಕ್ಷಣ ಕೈ ಮುಗಿದು, ದೇವ್ರೆ, ಗಂಗಪ್ಪಜ್ಜನ ನನ್ನ ನೋಡಿ ನನಗೆ ಅವ್ರ ಹೊಲದ ಎಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ದಯವಿಟ್ಟು ಅವ್ರ ನಂಬಿಕೆಗೆ ಧಕ್ಕೆ ಬರದ ಹಾಗೆ ನೋಡ್ಕೊ. ಹೀಗೆ ಹೇಳಿ ರಾಮು ತನ್ನ ಕೆಲಸ ಶುರು ಮಾಡಿದನು. ಹೊಲವನ್ನು ಹೂಳುವುದು, ನೀರು ಹಾರಿಸುವುದು ಎಲ್ಲ ಕೆಲಸವನ್ನು ಮಾಡುತ್ತಿದ್ದನು. ಕೆಲವೊಮ್ಮೆ ಹೆಂಡತಿ ಸಹಾಯ ತೆಗೆದುಕೊಳ್ಳುತ್ತಿದ್ದನು. ಆ ವರ್ಷ ಫಸಲು ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ನೋಡಿ ರಾಮಗೆ ತುಂಬಾ ಖುಷಿಯಾಯಿತು.
ಶಭಾಷ್ ರಾಮು, ನೀನು ಹೇಳಿದ ಹಾಗೆ ಈ ಬಾರಿ ಪ್ರತಿ ವರ್ಷದ ಫಸಲಕ್ಕಿಂತ ಜಾಸ್ತಿ ಬಂದಿದೆ. ಎಲ್ಲ ನಿಮ್ಮ ಆಶೀರ್ವಾದ ಅಜ್ಜ. ನನ್ನ ಆಶೀರ್ವಾದ ಅಲ್ಲ ರಾಮು, ನಿನ್ನ ಒಳ್ಳೆತನಕ್ಕೆ ಸಿಕ್ಕ ಪ್ರತಿಫಲ. ನಿನ್ನ ಕೈ ಚಳಕ ಇದು. ನಿನಗೆ ಹೇಳಿದ ಹಾಗೆ ರಾಗಿ, ಗೋಧಿ, 2 ಚೀಲ ಜೋಳ, ಎಲ್ಲವನ್ನೂ 2 ಚೀಲ ತಗೊಂಡು ಹೋಗು. ತುಂಬ ಧನ್ಯವಾದ ಅಜ್ಜ. ನಿಮ್ ಋಣ ಯಾವತ್ತೂ ಮರೆಯಲ್ಲ. ಋಣ ಅಲ್ಲಪ್ಪ, ನಿನ್ನ ಪರಿಶ್ರಮಕ್ಕೆ ಫಲ ಅಷ್ಟೇ. ರಾಮು ಖುಷಿಯಿಂದ ಎಲ್ಲ ಚೀಲವನ್ನು ಚಕ್ಕಡಿಲಿ ಹಾಕಿಕೊಂಡು ಖುಷಿಯಿಂದ ಮನೆಗೆ ಬಂದನು. ಮನೆಗೆ ಬಂದು ಸೀತಾಳನ್ನು ಕರೆಯುತ್ತಾನೆ. ರೀ, ಇದೇನ್ರಿ ಇಷ್ಟು ಚೀಲಗಳು? ಇದು ರಾಗಿ, ಗೋಧಿ, ಜೋಳ ಎಲ್ಲ 2 ಚೀಲಗಳ ಎಲ್ಲ ನಮ್ಗೆ. ಏನ್ ಹೇಳ್ತಿದ್ದೀರಾ ರೀ ನೀವು? ಎಲ್ಲ ನಮ್ಗೆನಾ? ಹೌದು ಸಿದ್ಧ, ನಮ್ಗೆ. ಈ ವರ್ಷ ಗಂಗಪ್ಪ ಜನ ಹೊಲದಲ್ಲಿ ಫಸಲು ಜಾಸ್ತಿ ಬಂದಿದೆ, ಅದಕ್ಕೆ ಅವ್ರು ಖುಷಿಯಿಂದ ಜಾಸ್ತಿ ಕೊಟ್ರು. ತುಂಬಾ ಒಳ್ಳೆ ವಿಚಾರ ರೀ. ಆದ್ರೆ ಇದು ಇನ್ನು ಕೇವಲ 2 ವರ್ಷ, ಆಮೇಲೆ ನಮ್ಮ ಪರಿಸ್ಥಿತಿ ಏನ್ರಿ? ಏನು ಯೋಚನೆ ಮಾಡಬೇಡ, ಆ ದೇವರು ಏನಾದ್ರೂ ದಾರಿ ತೋರಿಸ್ತಾನೆ. ಏನೋ ರೀ, ಒಟ್ಟಲ್ಲಿ ಒಳ್ಳೇದಾದ್ರೆ ಸಾಕು. ಆ ದೇವರು ನಮ್ ಕೈ ಬಿಡ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಹೀಗೆ ಪ್ರತಿದಿನದ ಹಾಗೆ ಅವನು ಹೊಲಕ್ಕೆ ಹೋದನು. ಕೆಲಸ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಲು ಗಿಡದ ಕೆಳಗೆ ಕುಳಿತಿದ್ದನು. ಆಗ ರಾಮು ಏನು ಯೋಚನೆ ಮಾಡುತ್ತಿದ್ದ ಹಾಗೆ ಕಾಣಿಸುತ್ತಿತ್ತು. ದೂರದಿಂದ ಯಾರೋ ಒಬ್ಬ ಸ್ವಾಮಿಗಳು ಬರುತ್ತಿದ್ದರು. ಅವರು ರಾಮುನ ಹತ್ತಿರಕ್ಕೆ ಬಂದರು. ರಾಮು, ತಮಗೆ ನನ್ನ ಹೆಸರು ಹೇಗ್ ಗೊತ್ತು ಸ್ವಾಮಿ? ಮುಂಚೆ ನಿಮ್ಮನ್ನ ಎಲ್ಲೂ ನೋಡೇ ಇಲ್ಲ. ನೀನು ನೋಡಿಲ್ಲ ಆದ್ರೆ ನನಗೆ ನೀನು ಗೊತ್ತು. ನನ್ನ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಎಂದು ಸಹ ಗೊತ್ತು. ನಿಮ್ಮಲ್ಲಿ ಏನೋ ಒಂದು ಆಕರ್ಷಣೆ ಇದೆ. ನೀವು ದೊಡ್ಡ ಋಷಿಮುನಿ ಅನ್ಸುತ್ತೆ. ಹೌದು, ನಾನು ಒಬ್ಬ ದೇವರ ತಪಸ್ವಿ. ನೀವು ಇಂಥ ಬಿಸಿಲಲ್ಲಿ ಇಲ್ಲಿ? ನಿನಗೆ ನಾನು ಒಂದು ವಸ್ತು ಕೊಡ್ತೀನಿ, ಅದನ್ನು ಮನೆಗೆ ಹೋಗಿ ನೋಡು. ನನಗ್ ನೀವು ಕೊಡ್ತೀರಾ ಸ್ವಾಮಿ? ಏನದು? ನಾನು ಈಗ ಏನು ಹೇಳಲ್ಲ, ನೀನು ಮನೆಗೆ ಹೋಗಿ ನೋಡು. ನಂತರ ನಿನಗೆ ಏನು ಮಾಡಬೇಕನ್ಸುತ್ತೋ ಅದನ್ನು ನೋಡಿ ಅದನ್ನೇ ಮಾಡು. ಸರಿ ಸ್ವಾಮಿ, ಕೊಡಿ. ಆದರೆ ನೀವ್ಯಾಕೆ ನನಗೆ ಕೊಡ್ತಿದ್ದೀರಾ ಅರ್ಥವಾಗ್ಲಿಲ್ಲ. ಜೀವನದಲ್ಲಿ ಪ್ರಶ್ನೆ ಕೇಳುತ್ತಾ ಹೋದ್ರೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಪ್ರಶ್ನೆ ಕೇಳೋದು ಬಿಟ್ಟು ನಿನಗೆ ತಲೆಯಲ್ಲಿ ಏನ್ ಬರುತ್ತೋ ಅದನ್ನ ಮಾಡು. ಸರಿ ಸ್ವಾಮಿ, ನೀವ್ ಏನೇ ಕೊಟ್ರೂ ಸ್ವೀಕರಿಸಲು ನಾನು ಸಿದ್ಧ. ನನ್ನ ಜೀವನ ಬದಲಾದ್ರೆ ಅಷ್ಟೇ ಸಾಕು. ಇನ್ನೊಂದು, ಜೀವನದಲ್ಲಿ ನೀನು ಏನು ಮಾಡಿದ್ರೂ 4 ಜನಕ್ಕೆ ಒಳ್ಳೇದಾಗ್ಬೇಕು, ಆ ರೀತಿ ಮಾಡು. ಸರಿ ಸ್ವಾಮಿ, ನೀವ್ ಹೇಳಿದ ಹಾಗೆ ಮಾಡ್ತೇನೆ. ಸ್ವಾಮಿ, ನನ್ಗೇನು ಅರ್ಥವಾಗ್ತಿಲ್ಲ. ತುಂಬಾ ಗೊಂದಲವಾಗ್ತಿದೆ. ನೀವು ಹೇಗೆ ದಾರಿ ತೋರಿಸ್ತಿರೋ ಹಾಗೆ ನಾನ್ ನಡಿತೇನೆ. ಇಷ್ಟು ಹೇಳಿ ಆ ಸ್ವಾಮಿಗಳು ಮಾಯವಾದರು. ರಾಮ್, ಕಣ್ಣು ಬಿಟ್ಟು ನೋಡು. ಅಷ್ಟರಲ್ಲಿ ಅವರು ಇರಲಿಲ್ಲ. ರಾಮ ಸುತ್ತಮುತ್ತ ನೋಡಿದ, ಎಲ್ಲೋ ಅವರ ಸುಳಿವು ಕೂಡ ಸಿಗಲಿಲ್ಲ. ಯಾರವರು? ನನ್ನತ್ರ ಏಕೆ ಬಂದರು? ಒಳ್ಳೆಯವರ, ಕೆಟ್ಟವರ ಎಂಬ ಪ್ರಶ್ನೆಗಳು ರಾಮನ ತಲೆಯಲ್ಲಿ ಹೂಡಲು ಶುರುವಾದವು. ದೇವ್ರೆ, ನೆನ್ನೆ ನಂಬಿದೀನಿ ತಂದೆ, ಒಳ್ಳೇದ್ ಮಾಡು. ಮನೆಗೆ ಬಂದು ರಾಮು ಸೀತಾಗೆ ಹೇಳುತ್ತಾನೆ. ಸೀತಾ, ಇಲ್ಲಿ ನೋಡು, ಇದರಲ್ಲಿ ಏನಿದೆ? ಇದನ್ನ ಇವತ್ತು ಹೊಲದಲ್ಲಿ ಒಬ್ಬ ಸ್ವಾಮಿಗಳು ಕೊಟ್ರು. ಏನ್ರಿ ಅದು? ಅದ್ರಲ್ಲೇನಿದೆ? ಗೊತ್ತಿಲ್ಲ ಸೀತಾ, ಮನೆಗೆ ಹೋಗಿ ನೋಡಿ ಏನನ್ಸುತ್ತೆ ಅದನ್ನ ಮಾಡು ಅಂತ ಹೇಳಿದ್ರು. ಹೌದಾ? ಹಾಗಿದ್ರೆ ಅದ್ರಲ್ಲಿ ಹಣ ಇರ್ಬೋದಾ ರೀ? ಬಾ ಸೀತಾ, ನೋಡೋಣ ಏನು ಅಂತ. ಇಬ್ಬರು ಸೇರಿ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ದೊಡ್ಡ ಬೀಜ ಇತ್ತು. ರೀ, ಇದೇನ್ರಿ ಈ ತರ ಇದೆ? ಏನಿದು? ಇದು ಯಾವುದು? ಒಣಗಿರೋ ಬೀಜ ಸೀತಾ. ಅಯ್ಯೋ ರೀ, ಇದನ್ನ ತಗೊಂಡು ಏನ್ ಮಾಡೋದು ರೀ? ನನಗೂ ಏನ್ ಗೊತ್ತಾಗ್ತಿಲ್ಲ ಸೀತಾ. ಹಾಗೆ ಇಡೋಣ. ಮತ್ತೆ ಸ್ವಾಮಿಗಳು ಸಿಕ್ರಿ ಅವ್ರನ್ನ ಕೇಳ್ತೀನಿ. ಸರಿ ರೀ, ಹಾಗಿದ್ರೆ ಇಲ್ಲೇ ಇಡ್ತೀನಿ ನೋಡಿ. ಇದೇನು ಎದಕ್ಕೂ ಯೂಸ್ ಇಲ್ಲ, ಸುಮ್ನೆ ಮನೆಯಲ್ಲಿ ವೇಸ್ಟ್, ಹೊರಗೆ ಚೆಲ್ಲೋಣ. ಸ್ವಲ್ಪ ದಿನಗಳ ನಂತರ ಅದು ಮನೆಯ ಮುಂದೆ ಒಂದು ಮಾವಿನ ಮರವಾಗಿ ಬೆಳೆಯಲು ಶುರುವಾಯಿತು.
ಸೀತಾ ಆಗ್ಲಿ ರಾಮು ಆಗ್ಲಿ ಅದನ್ನು ಗಮನಿಸಲೇ ಇಲ್ಲ. ಮಾವಿನ ಮರದ ತುಂಬ ಮಾವಿನಕಾಯಿಗಳು ಅದೇ ವರ್ಷ. ರಾಮು 3 ವರ್ಷ ಮುಗೀತು. ರಾಮು, ನಾಳೆ ನನ್ನ ಮಗ ಬರುತ್ತಿದ್ದಾನಪ್ಪ. ನಿನ್ನ ಕೆಲಸ ಇನ್ನು ಮುಗಿತು. ನಿನಗೆ ತುಂಬಾ ಧನ್ಯವಾದಗಳು. ಅಯ್ಯೋ, ದೊಡ್ಡ ಮಾತು ಅಜ್ಜ. 3 ವರ್ಷ ನನ್ನ ಜೀವನಕ್ಕೆ ಹೇಗಳಾಗಿದ್ರಿ, ನಾನ್ ನಿಮ್ಗೆ ಯಾವಾಗ್ಲೂ ಚಿರಋಣಿಯಾಗಿರ್ತೇನೆ. ನಿನಗೆ ಏನೇ ಸಹಾಯ ಬೇಕೆಂದ್ರೂ ನನಗೆ ಕೇಳು. ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ. ಸರಿ ಅಜ್ಜ, ನಾನಿನ್ನು ಬರ್ತೇನೆ. ಇಷ್ಟು ಹೇಳಿ ರಾಮು ಹೊರಡುತ್ತಾನೆ. ರಾಮ ಮನೆಗೆ ಬರದೆ ಬೇಸರದಿಂದ ಊರಲ್ಲಿರುವ ದೊಡ್ಡ ಬರೆದ ಕೆಳಗೆ ಕುಳಿತಿರುತ್ತಾನೆ. ಮತ್ತೆ ಅದೇ ಸ್ವಾಮಿಗಳು ಅಲ್ಲಿಗೆ ಬರುತ್ತಾರೆ. ಏನ್ ರಾಮು, ಮತ್ತೆ ಯೋಚನೆಯಲ್ಲಿ ಇದೆಯಾ? ಯಾಕೆ, ಏನಾಯ್ತು? ಸ್ವಾಮಿಗಳೇ, ನೀವು ಇಲ್ಲಿ ಮತ್ತೆ ನನ್ನ ಕಣ್ಮುಂದೆ. ಹೌದು ರಾಮು, ನಾನೇ. ಹೇಳು, ಏನಾಯ್ತು? ಸ್ವಾಮಿ, ನಾನು ಮಾಡ್ತಿರೋ ಕೆಲಸ ಇವತ್ತಿಗೆ ಮುಗೀತು. ಇನ್ನು ನನಗೆ ಕೆಲಸ ಇಲ್ಲ. ಮುಂದೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಸ್ವಾಮಿ. ನಿನಗೆ ನಾನು ಹಿಂದೆ ಒಂದು ವಸ್ತು ಕೊಟ್ಟಿದ್ದೆ, ನೆನಪಿದೆಯಾ? ಹೌದು, ಕೊಟ್ಟಿದ್ದೀರಾ. ಅದು ಒಂದು ಬೀಜ. ಅದು ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸ್ವಾಮಿ. ಹಾ, ಅದೇ ಈಗ ನಿನ್ನ ಕೈ ಹಿಡಿಯೋದು. ಈಗ ಹೋಗು. ಏನ್ ಸ್ವಾಮಿ, ಅದು ನನ್ನ ಕೈ ಹಿಡಿಯೋದಾ? ನೀನು ಮನೆಗೆ ಹೋಗು. ಈಗ ಮೊದಲು ಅದನ್ನ ಹುಡುಕು. ಅದು ಬದಲಾಗಿರುತ್ತೆ, ಹಾಗೆ ನಿನ್ನ ಜೀವನ ಬದಲಾಗಿರುತ್ತೆ. ಹೋಗು. ರಾಮು ಗೊಂದಲಕ್ಕೆ ಸಿಲುಕಿದನು. ತಡ ಮಾಡದೆ ಮನೆಗೆ ಹೋದನು. ಸೀತಾ, ಸೀತಾ. ಯಾಕ್ರಿ, ಏನಾಯ್ತು? ಅದು ಆ ಸ್ವಾಮಿಗಳು ಮತ್ತೆ ಸಿಕ್ಕಿದ್ರು. ಹೌದಾ? ಏನ್ರಿ, ಏನಂದ್ರು ಅವರು? ಅದು ಅವರ ಕೊಟ್ಟಿರುವ ಬೀಜ ಏನಾಯ್ತು ಸೀತಾ? ಎಲ್ಲಿಟ್ಟಿದ್ಯಾ? ಅಯ್ಯೋ ರೀ, ಅದನ್ನ ವೇಸ್ಟ್ ಅಂತ ನಾನು ಚೆಲ್ಬಿಟ್ಟೆ ರೀ. ಅಯ್ಯೋ, ಏನ್ ಮಾಡ್ದೆ ಸೀತಾ? ಅದು ಇವಾಗ ಬೇಕಿತ್ತು. ಎಲ್ಲಿ ಚೆಲ್ಲಿದ್ಯಾ? ಗಾಬರಿ ಆಗ್ಬೇಡ್ರಿ, ಇಲ್ಲಿ ನೋಡಿ. ಇಲ್ಲೇ ನಾ ಚೆಲ್ಲಿದ್ದು. ಅದೇ ಬೀಜದಿಂದಾನೇ ಈ ಮಾವಿನ ಮರ ಹುಟ್ಟಿದ್ದು. ಇದೇನಾ ಅದು? ಒಳ್ಳೆ ಕೆಲಸ ಮಾಡಿದೆ ನೀನು. ರೀ, ಅದ್ರಲ್ಲೇನ್ರಿ ಒಳ್ಳೆ ಕೆಲ್ಸ? ಬೀಜ ಬಿತ್ತು, ಗಿಡ ಹುಟ್ಟಿತ್ತು. ಈಗ ಇದನ್ನ ತಗೊಂಡು ನಾವು ಉಪ್ಪಿನಕಾಯಿ ಹಾಕೋದು. ಏನಂದೆ ಸೀತಾ? ಉಪ್ಪಿನಕಾಯಿ ಅಂದಿರಿ. ಇದನ್ ಉಪ್ಪಿನಕಾಯಿ ಮಾಡೋಣ ಹಾಗಿದ್ರೆ? ರೀ, ಏನ್ ಹೇಳ್ತಿದ್ದೀರಾ ನೀವು? ನನ್ಗೇನು ಅರ್ಥವಾಗ್ತಿಲ್ಲ. ಹೌದು ಸೀತಾ, ಇದು ಆ ಸ್ವಾಮಿಗಳು ಕೊಟ್ಟ ಬಿಜೆಪಿಯಿಂದ ಹುಟ್ಟಿದ ಮರ. ಅದಕ್ಕೆ ಅವರು ನಮಗ್ ಕೊಟ್ಟಿದ್ದು ವ್ಯಾಪಾರ ಆಗತ್ತೆ. ರೀ, ಹಾಗಿದ್ರೆ ಇವಾಗ ನಿಮ್ದು ಮುಂದಿನ ವಿಚಾರ ಏನ್ರಿ? ರೀ, ಇದನ್ನ ನಮ್ಮೂರಲ್ಲಿ ತಗೊಂತಾರಾ? ರುಚಿಯಾಗಿ ಮಾಡಿದ್ದ ಎಲ್ಲೂ ತಗೊಂತಾರೆ ಸೀತಾ, ಯೋಚನೆ ಮಾಡಬೇಡ. ಸರಿ ರೀ, ಹಾಗಿದ್ರೆ ಎಲ್ಲಾ ಮಾವಿನಕಾಯಿ ಹರಿದು ಬಿಡಿ. ಇಬ್ಬರು ಸೇರಿ ಮಾಡೋಣ. ರಾಮು ಎಲ್ಲವನ್ನೂ ಗಿಡವನ್ನು ಏರಿ ಎಲ್ಲ ಮಾವಿನಕಾಯಿ ಹರಿದನು. ಇಬ್ರು ಸಿರಿ ಮಾವಿನಕಾಯಿ ಉಪ್ಪಿನಕಾಯಿ ಮಾರಲು ಶುರು ಮಾಡಿದ್ರು. ಸೀತಾ ಇಲ್ಲ, ಮಾವಿನಕಾಯಿ ಹೆಚ್ಚು ಕೊಡುತ್ತಿದ್ದಳು. ಸೀತಾ ಹೆಚ್ಚಿದಂತೆ ರಾಮು ಹೆಚ್ಚಿದ ಮಾವಿನಕಾಯಿಗಳಿಗೆ ಖಾರದ ಪುಡಿ, ಉಪ್ಪು, ಅರಶಿನ ಬೇಕಾದ ಎಲ್ಲಾ ಪದಾರ್ಥಗಳನ್ನು ಹಾಕಿ ರುಚಿಕರವಾದ ಉಪ್ಪಿನಕಾಯಿ ಸಿದ್ಧ ಮಾಡಿದನು. ಉಪ್ಪಿನಕಾಯಿ ನೋಡಲು ತುಂಬಾ ಸುಂದರ ಹಾಗೂ ರುಚಿಯಾಗಿತ್ತು. ರಾಮು ಕೆಲವು ಡಬ್ಬಿಗಳಿಗೆ ಹಾಕಿದರು. ಆ ಉಪ್ಪಿನಕಾಯಿ ಡಬ್ಬಿಗಳನ್ನು ತೆಗೆದುಕೊಂಡು ಸಂತೆಗೆ ಹೋಗಿ ಎಲ್ಲವನ್ನೂ ಮಾರಲು ಶುರು ಮಾಡಿದರು. ಬನ್ನಿ ಅಮ್ಮ, ಬನ್ನಿ. ರುಚಿಕರವಾದ ಮಾವಿನಕಾಯಿ ಉಪ್ಪಿನಕಾಯಿ ತಗೋ. ಉಪ್ಪಿನಕಾಯಿ ಉಪ್ಪಿನಕಾಯಿ ಎಷ್ಟಪ್ಪ ಒಂದು ಬಾಟಲ್ ಉಪ್ಪಿನಕಾಯಿ? ಕೇವಲ 10 ರೂಪಾಯಿ ತಗೊಳ್ಳಿ, ತುಂಬಾ ರುಚಿ ಇದೆ. ಸರಿ, ಹಾಗಿದ್ರೆ ಒಂದು ಬಾಟಲ್ ಕೊಡು. ಆ ದಿನ ಕೇವಲ 2 ರಿಂದ 3 ಬಾಟಲ್ ಉಪ್ಪಿನಕಾಯಿ ಮಾತ್ರ ವ್ಯಾಪಾರವಾಯಿತು. ರಾಮ ಮತ್ತೆ ಮಾರನೇ ದಿನ ವ್ಯಾಪಾರ ಶುರು ಮಾಡಿದನು. ಮತ್ತೆ ಅದೇ ವ್ಯಕ್ತಿ ಬಂದನು. ಏನಪ್ಪ, ನೆನ್ನೆ ನಿನ್ನ ಉಪ್ಪಿನಕಾಯಿ ತಿಂದೆ, ತುಂಬಾ ರುಚಿ ಇತ್ತು. ಹೌದಾ ಅಜ್ಜ, ನಿಮ್ ಮಾತ್ ಕೇಳಿ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ. ಹಾ, ಹೇಳೋದೇ ಬರುತ್ತೆ. ಮುಂದಿನ ವಾರ ನನ್ನ ಮಗನ್ ಮದುವೆ ಇದೆ. ಈ ಎಲ್ಲ ಉಪ್ಪಿನಕಾಯಿನ ನನಗ್ ಕೊಡು ಇವತ್ತು. ನಿಮ್ಗಿವತ್ತು ಎಲ್ಲವನ್ನ ನಾನೇ ಮನೆಗೆ ತಂದು ಕೊಡ್ತೀನಿ, ನೀವು ಮುಂದೆ ಹೋಗಿ. ಸರಿ, ಪಾಸ್ ಮಾಡು, ನಿನಗೆ ಪುಣ್ಯ ಬರುತ್ತೆ. ರಾಮು ಎಲ್ಲ ಉಪ್ಪಿನಕಾಯಿ ಡಬ್ಬವನ್ನು ಒಂದು ಚೀಲದಲ್ಲಿ ತುಂಬಿದ. ಚೀಲ ತೆಗೆದುಕೊಂಡು ಅಜ್ಜನ ಮನೆಗೆ ಹೋಗಿ ಕೊಟ್ಟ. ಅಜ್ಜ ಉಪ್ಪಿನಕಾಯಿ ತೆಗೆದುಕೊಂಡು ರಾಮುಗೆ ಹಣ ಕೊಟ್ಟರು.
ರಾಮು ಹಣವನ್ನು ನೋಡಿ ತುಂಬಾ ಖುಷಿಯಿಂದ ಮನೆಗೆ ಬಂದನು. ಸೀತಾ, ಇವತ್ತು ಎಲ್ಲ ಉಪ್ಪಿನಕಾಯಿ ಮಾರಾಟವಾಯಿತು. ಮತ್ತೆ ಇವತ್ತು ಉಪ್ಪಿನಕಾಯಿ ಬಹಳಷ್ಟು ಮಾಡಬೇಕು. ಅಯ್ಯೋ ಹೌದಾ ರೀ, ಇಷ್ಟು ಬೇಗ ಎಲ್ಲ ಖಾಲಿ ಆಯ್ತಾ? ಸರಿ ರೀ, ಹಾಗಿದ್ರೆ ನಾನು ಈಗಲೇ ಎಲ್ಲ ರೆಡಿ ಮಾಡ್ಕೋತೀನಿ, ನೀವು ಬೇಗ ಮುಖ ತೊಳ್ಕೊಂಡು ಬನ್ನಿ. ನೀನ್ ಮಾಡ್ತಾ ಇರು, ನಾನ್ ಬರ್ತೇನೆ. ಈ ಕಡೆ ಸೀತಾರಾಮ ಉಪ್ಪಿನಕಾಯಿ ಮಾಡುತ್ತಿದ್ದರು. ಇತ್ತ ಮದುವೆ ಮನೆಯಲ್ಲಿ ರಾಮನ ಉಪ್ಪಿನಕಾಯಿ ಪವಾಡ. ಏನ್ರಿ ಅಜ್ಜ, ಎಲ್ಲಿಂದ ತರಿಸಿದ್ದು ಈ ಉಪ್ಪಿನಕಾಯಿ? ಯಾಕೆ, ಚೆನ್ನಾಗಿಲ್ವಾ? ಅಯ್ಯೋ, ತುಂಬ ರುಚಿಯಾಗಿದೆ ಉಪ್ಪಿನಕಾಯಿ. ಹೌದು, ಉಪ್ಪಿನಕಾಯಿ ಬಹಳ ರುಚಿಯಾಗಿದೆ. ಇದು ನಮ್ಮ ರಾಮು ಸಂತೆಲಿ ಮಾರುತ್ತಿದ್ನಲ್ಲ, ಆ ಉಪ್ಪಿನಕಾಯಿ. ಹೌದಾ? ಹಾಗಿದ್ರೆ ನಾನು ನಾಳೆನೇ ಸಂತೆಗೆ ಹೋಗಿ ಉಪ್ಪಿನಕಾಯಿ ಖರೀದಿ ಮಾಡ್ತೇನೆ. ಹೌದು, ನಾನು ತಗೊಂಡು ಬರ್ತೀನಿ. ಹೀಗೆ ಎಲ್ಲೆಡೆ ರಾಮನ ಉಪ್ಪಿನಕಾಯಿ ಪ್ರಸಿದ್ಧವಾಯಿತು. ಮಾರನೇ ದಿನವೇ ರಾಮ ಮಾಡಿದ್ದ ಎಲ್ಲ ಉಪ್ಪಿನಕಾಯಿ ಮತ್ತೆ ಖಾಲಿಯಾಯಿತು. ಹೀಗೆ ರಾಮ ಮಾಡಿದ ಉಪ್ಪಿನಕಾಯಿ ದಿನದಿಂದ ದಿನಕ್ಕೆ, ಹಳ್ಳಿಯಿಂದ ಹಳ್ಳಿಗೆ ಪ್ರಸಿದ್ಧ ಆಯಿತು. ಒಂದು ದಿನ ರಾಮನ ಉಪ್ಪಿನಕಾಯಿ ಅಂಗಡಿಗೆ ಸಿಟಿಯ ದೊಡ್ಡ ಹೋಟೆಲ್ ಮೆಲ್ ಮ್ಯಾನೇಜ್ಮೆಂಟ್ ಆಫೀಸರ್ ಬಂದರು. ಇಲ್ಲಿ ರಾಮು ಅಂದರೆ ನೀನೇನಾ? ನಾನೇ ಸರ್, ಹೇಳಿ. ನಿನ್ನ ಉಪ್ಪಿನಕಾಯಿ ರುಚಿ ನಾನು ನೋಡಿದ್ದೇನೆ, ತುಂಬ ಚೆನ್ನಾಗಿತ್ತು. ತುಂಬಾ ಧನ್ಯವಾದ ಸರ್, ಹಿರಿಯರು ಆಶೀರ್ವಾದ. ಆಗಿ ನಾನು ಇಲ್ಲಿ ಬಂದಿರುವ ವಿಷಯ, ನಿನ್ನ ಉಪ್ಪಿನಕಾಯಿ ನನ್ನ ಹೋಟೆಲ್ಗೆ ಪ್ರತಿ ವಾರ 100 ಬಾಟಲ್ ಮಾಡಿಕೊಡು. ಒಂದು ಬಾಟಲಿಗೆ ₹25 ಕೊಡುತ್ತೇನೆ. ಇದೇ ಹೇಳ್ತಿದ್ದೀರಾ ಸರ್? ನೀವು ಇಷ್ಟು ದೊಡ್ಡ ಆರ್ಡರ್ ನನಗೆ ಕೊಡ್ತಿದ್ದೀರಾ? ಖಂಡಿತ ನಿಮ್ ನಂಬಿಕೆ ಉಳಿಸ್ಕೋತೀನಿ ಸರ್. ಹೌದು, ಇನ್ಮೇಲೆ ನೀನೇ ನಮ್ಮ ಅಂಗಡಿಗೆ ಕಾಯಂ. ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ನಿಮಗೆ ಕಳಿಸ್ಕೊಡ್ತೀನಿ. ಹೀಗೆ ದೊಡ್ಡ ಹೋಟೆಲ್ ಮಾಲೀಕರು ಅವನಿಗೆ ಅಡ್ವಾನ್ಸ್ ಕೊಟ್ಟು ಹೋದರು. ರಾಮು ತುಂಬ ಖುಷಿಯಿಂದ ಮನೆಗೆ ಬಂದು ಸೀತಾ ಬಳಿ, ಸೀತಾ, ನಮಗೆ ಸಿಟಿಯಿಂದ ಒಂದು ದೊಡ್ಡ ಆರ್ಡರ್ ಬಂದಿದೆ. ಹೌದಾ ರೀ? ಯಾರದು? ಎಷ್ಟು ಬೇಕಂತೆ? ಆದರೆ ಸೀತಾ, ನಮ್ಮತ್ರ ಇರೋ ಮಾವಿನಕಾಯೆಲ್ಲ ಮುಗಿತಾ ಬಂತು. ಹೇಗೆ ಉಪ್ಪಿನಕಾಯಿ ಮಾಡೋದು? ರೀ, ಇದ್ರ ಬಗ್ಗೆ ನಾನು ಮುಂಚೆನೆ ಯೋಚನೆ ಮಾಡಿ, ಮನೆ ಹಿಂದೆ ಸ್ವಲ್ಪ ಜಾಗ ಇತ್ತಲ್ವಾ, ಅಲ್ಲಿ 10 ಮಾವಿನಕಾಯಿ ಗಿಡ ನೆಟ್ಟಿದ್ದೇನೆ. ಅದು ಫಲ ಬಿಡಲು ಹೆಚ್ಚು ಕಮ್ಮಿ 1 ವರ್ಷ ಬೇಕು. ನೀವು ಅಲ್ಲಿವರೆಗೂ ಸಿಟಿಯಿಂದ ಮಾವಿನಕಾಯಿ ತಗೊಂಡು ಬನ್ನಿ. ಸರಿಸಿದ 1 ವರ್ಷ ಹೀಗೆ ಮಾಡೋಣ. ಆಮೇಲೆ ನಮ್ಮ ಗಿಡದಿಂದಲೇ ಬಂದಿರೋ ಮಾವಿನಕಾಯಿಂದ ಉಪ್ಪಿನಕಾಯಿ ಮಾಡೋಣ. ರೀ, ಹಾಗೆ ಇನ್ನೊಂದು ವಿಷಯ, ಈ ವರ್ಷ ಎಷ್ಟೇ ಕಷ್ಟ ಆದ್ರೂ ನಾವು 1 ಎಕರೆ ಜಮೀನು ಖರೀದಿ ಮಾಡಲೇಬೇಕು ರೀ. ಮಾಡೋಣ. ಯಾಕೆ ಸೀತಾ? ಈಗ ನಾವು ಬೆಳೆದಿರುವ ಮಾವಿನಕಾಯಿಯಿಂದಲೇ ಉಪ್ಪಿನಕಾಯಿ ಮಾಡಿದ್ರೆ ಹೆಚ್ಚು ಲಾಭ ಸಿಗತ್ತೆ. ಇಲ್ಲಾಂದ್ರೆ ಮಾವಿನಕಾಯಿ ಖರೀದಿ ಮಾಡೋಕೆ ಹಣ ಹೋಗುತ್ತೆ. ಸರಿ ಸೀತಾ, ನೀನೇ ಹೇಳೋದ್ರಲ್ಲೂ ಒಂದರ್ಥ ಇದೆ. ನಮ್ ಹೊಲದಲ್ಲಿ ಬೆಳೆದಿರೋ ಕಾಯಿಗಳಿಂದ ಮಾಡಿದ್ರೆ ಇನ್ನು ತುಂಬಾ ಹೆಚ್ಚಿನ ಲಾಭ ಆಗುತ್ತೆ. ಹಾಗೆ ರೀ, ನಿಂಬೆಕಾಯಿ, ನೆಲ್ಲಿಕಾಯಿ, ಬೇರೆ ಬೇರೆ ತರಹದ ಉಪ್ಪಿನಕಾಯಿ ಮಾಡೋಣ. ಸರ್ಸಿದ್ ಹಾಗಿದ್ರೆ ನಾನಿವತ್ತು ರಾತ್ರಿನೇ ಸಿಟಿ ಹೋಗಿ ಬೆಳಿಗ್ಗೆ ಅಷ್ಟೊತ್ತಿರಲ್ಲಿ ಬೇಕಾಗಿರುವ ಎಲ್ಲ ಕಾಯಿಗಳನ್ನ ತಗೊಂಡ್ಬರ್ತೀನಿ. ದೇವರು ದಾರಿ ಮಾಡಿ ಕೊಟ್ಟಿದ್ದಾನೆ, ಹಾಗೆ ನಡೆಯೋಣ. ಸರಿ ಸೀತಾ, ನಾನ್ ಹೋಗ್ಬರ್ತೀನಿ. ರಾಮು ಅವತ್ತು ರಾತ್ರಿನೇ ಸಿಟಿಗೆ ಹೋಗಲು ಬಸ್ ಹತ್ತುತ್ತಾನೆ. ಅವನು ತುಂಬಾ ಖುಷಿಯಿಂದ ಹೊರಟಿರುತ್ತಾನೆ. ಬಸ್ಸಿನಲ್ಲಿ ನಿದ್ದೆ ಬಂದು ಬಸ್ಸಿನಲ್ಲೇ ಮಲಗುತ್ತಾನೆ. ಅವನು ಮಲಗಿರೋದನ್ನು ಯಾರೋ ನೋಡಿ ಅವನ ಬಳಿ ಇದ್ದ ಹಣ ಎಲ್ಲವನ್ನೂ ಕದಿಯುತ್ತಾರೆ. ರಾಮು ಬೆಳಿಗ್ಗೆ ಸಿಟಿ ತಲುಪುತ್ತಾನೆ. ಎಚ್ಚರವಾಗಿ ಬಸ್ ಇಳಿದು ತನ್ನ ಹಣ ನೋಡಿದರೆ ಹಣ ಕಾಣಿಸುತ್ತಿರಲಿಲ್ಲ. ರಾಮು ತುಂಬಾ ಗಾಬರಿಗೊಳ್ಳುತ್ತಾನೆ. ಅಯ್ಯೋ ದೇವ್ರೆ, ಇದೇನು ನನ್ ದುಡ್ಡೆಲ್ಲೋಯ್ತು? ಈಗ ಮಾವಿನಕಾಯಿ ಹೇಗ್ ತಗೊಂಡು ಹೋಗ್ಲಿ? ರಾಮು ಅಲ್ಲೇ ಏನು ತಿಳಿಯದೆ ಅಳುತ್ತಾ ಕುಳಿತಿರುತ್ತಾನೆ. ಅದೇ ಸಮಯಕ್ಕೆ ರಾಮು ಸ್ನೇಹಿತರು ಹಳ್ಳಿಯವರು ಅಲ್ಲಿಗೆ ಬರುತ್ತಾರೆ. ರಾಮು, ನೀನೇನು ಇಲ್ಲಿ ಅಯ್ಯೋ ಪ್ರಶಾಂತ್, ನಾನೆಲ್ಲ ಕಳ್ಕೊಂಡೆ, ಎಲ್ಲ ಹೋಯ್ತು. ಏನಾಯ್ತು ರಾಮು? ಬಿಡಿಸಿ ಹೇಳು, ಯಾಕೆ? ಅದು ನಾನು ಮಾವಿನಕಾಯಿ ಖರೀದಿ ಮಾಡಲು ಇಲ್ಲಿಗೆ ಬಂದಿದ್ದೆ. ನಾನ್ ತಂದಿರೋ ಹಣ ಬಸ್ನಲ್ಲಿ ಯಾರು ಕದ್ದಿದ್ದಾರೆ. ಈಗ ವಾಪಸ್ ಊರಿಗೆ ಹೋಗಲು ಸಹ ನನ್ನ ಹತ್ರ ಹಣವಿಲ್ಲ. ಅಯ್ಯೋ,
ನೋಡ್ಕೋಬೇಕು, ತಾನೇ ಹುಷಾರಾಗಿರ್ಬೇಕು. ಈ ಸಿಟಿಯಲ್ಲಿ ಪಿಕ್ ಪಾಕೆಟ್ ಜಾಸ್ತಿ ಮಾಡ್ತಾರೆ. ಗೊತ್ತಿಲ್ಲ ಪ್ರಶಾಂತ್, ನನಗ್ ಹುಷಾರಾಗಿದ್ದೆ. ಸ್ವಲ್ಪ ಬಸ್ನಲ್ಲಿ ನಿದ್ದೆಗೆ ಜಾರಿದೆ, ಅವಾಗ ಹೀಗಾಯ್ತು. ಸರಿ, ಈಗ ಏನು ಯೋಚನೆ ಮಾಡಬೇಡ. ಬಾ, ನಾನು ಹಣ ಕೊಡ್ತೀನಿ. ಅದೇನ್ ಬೇಕು ಎಲ್ಲ ಊರಿಗೆ ತಗೊಂಡು ಹೋಗೋಣ. ನೀನು ಉಪಕಾರ ಯಾವತ್ತೂ ಮರೆಯಲ್ಲ. ನಾನು ತುಂಬಾ ಧನ್ಯವಾದಗಳು. ಸ್ನೇಹದಲ್ಲಿ ಯಾಕೆ ಋಣ ಇಲ್ಲ? ಬಾ ಹೋಗೋಣ. ಎಲ್ಲರೂ ಸೇರಿ ಮಾವಿನಕಾಯಿ ತಗೊಂಡು ಹಳ್ಳಿಗೆ ಬಂದರು. ಹಳ್ಳಿಗೆ ಬರುವಷ್ಟರಲ್ಲೇ ಕತ್ತಲಾಯಿತು. ಮನೆಗೆ ಬಂದು ರಾಮು ಸೀತಾಗೆ ಎಲ್ಲವನ್ನೂ ಹೇಳಿದನು. ರೀ, ನೀವು ಹುಷಾರಾಗಿರ್ಬೇಕು ತಾನೆ. ಕೆಟ್ಟಗಳಿಗೆ ಸೀತಾ ಅದು ಏನ್ ಮಾಡಕ್ ಬರಲ್ಲ. ಹೋಗ್ಲಿ ಬಿಡ್ರಿ. ಪ್ರಶಾಂತ್ ಅವರು ದೇವರ ಥರ ಬಂದು ನಮ್ಮನ್ನ ಕಾಪಾಡಿದ್ರು. ಹೌದು, ಸೀತಾ ಅವರ ಋಣ ನನ್ನ ಮೇಲೆ ತುಂಬಾ ಇದೆ. ಊಟ ಮಾಡೋಣ. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ಉಪ್ಪಿನಕಾಯಿ ಮಾಡೋಣ. ಸರಿ ಸೀತಾ. ಇಬ್ಬರು ಸೇರಿ ಊಟ ಮಾಡಿ ಮಲಗಿದರು. ಇಬ್ಬರು ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ಉಪ್ಪಿನಕಾಯಿ ಮಾಡಲು ಶುರು ಮಾಡಿದರು. ಸ್ವಲ್ಪ ದಿನದಲ್ಲೇ ರಾಮು ಒಂದು ಸಣ್ಣ ಅಂಗಡಿಯನ್ನು ಶುರು ಮಾಡಿದನು. ಹೀಗೆ ದೊಡ್ಡ ದೊಡ್ಡ ಆರ್ಡರ್ಗಳು ಸಹ ಅವನಿಗೆ ಬರತೊಡಗಿದವು. ತನ್ನ ಉಪ್ಪಿನಕಾಯಿ ಸಿಟಿಗೆ ಕಳುಹಿಸುತ್ತಿದ್ದ. ಹಾಗೆ ಒಂದು ಜಮೀನ್ ಖರೀದಿ ಮಾಡಿದನು. ಮನೆ ಕೂಡ ಕಟ್ಟಿದನು. ಹಾಗೆ ಒಂದು ಮಗು ಕೂಡ ಆಯಿತು. ಹೀಗೆ ಅವರ ಸಂತೋಷದ ಜೀವನ ಶುರುವಾಯಿತು. ಇದೇ ತರಹದ ಮೋರಲ್ ಸ್ಟೋರೀಸ್ ಬೇಕೆಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವ ತರಹದ ಸ್ಟೋರಿ ಬೇಕೆಂದು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತೆ ಹೊಸ ಸ್ಟೋರಿಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.